ನಾಳೆ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇನ್ನು ಚುನಾವಣೆ ನಡೆಯೋದಕ್ಕಿದೆ. ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ನಾಯಕರಲ್ಲಿ ಆತಂಕ ಹೆಚ್ಚಾಗಿದೆ. ಯಾಕೆಂದರೆ ಈಗಷ್ಟೇ ಹೇಳ್ತಾ ಇದ್ವಿ, ನಂಬರ್ ಗೇಮ್. ಕಾಂಗ್ರೆಸ್ ಜೆಡಿಎಸ್ಗೆ ಇದು ಪ್ರತಿಷ್ಠೆಯ ಕಣವಾಗಿರುವಂಥದ್ದು. ಪರಿಷತ್ ಸಮರ ಏನಿದೆ, 7 ಸ್ಥಾನಕ್ಕೆ 8 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೀಗಾಗಿ ಗೆಲುವಿಗಾಗಿ ಭಾರೀ ಲೆಕ್ಕಾಚಾರ ನಡೀತಾ ಇರುವಂಥದ್ದು. ಕಾಂಗ್ರೆಸ್ನಿಂದ 5, ಮೈತ್ರಿಯಿಂದ 3 ಅಖಾಡದಲ್ಲಿ ಇರುವಂಥದ್ದು. ಇದರಲ್ಲಿ ಮೈತ್ರಿಯ 2 ಮತ್ತು ಕಾಂಗ್ರೆಸ್ನ 4 ಗೆಲುವು ನಿಶ್ಚಿತ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ, ಎನ್ಡಿಎನ 3ನೇ ಅಭ್ಯರ್ಥಿಯ ಗೆಲುವಿಗೋಸ್ಕರ ಈ ಪ್ರತಿತಂತ್ರ ರಣತಂತ್ರಗಳೆಲ್ಲ ನಡೀತಾ ಇದೆ. ಇವತ್ತು ರೆಸಾರ್ಟ್ಗೆ ಜೆಡಿಎಸ್ ಪಕ್ಷದ ಶಾಸಕರು ಕೂಡ ಶಿಫ್ಟ್ ಆಗ್ತಾ ಇದ್ದಾರೆ. ಜೆಡಿಎಸ್ನ ಶಾಸಕರನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗತ್ತೆ. ಅಲ್ಲಿ ಅವರಿಗೂ ಕೂಡ ತರಬೇತಿಯನ್ನು ಕೊಡಲಾಗುತ್ತೆ. ಯಾಕೆಂದರೆ ಕ್ರಾಸ್ ವೋಟಿಂಗ್ನ ಆತಂಕ ಕಾಡ್ತಾ ಇರೋದ್ರಿಂದ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಜೆಡಿಎಸ್ನಿಂದಲೂ ಕೂಡ ಈಗ ಕಾಂಗ್ರೆಸ್ ಹೆಣಿತಾ ಇರುವಂತಹ ಈ ನಂಬರ್ ಗೇಮ್ನ ತಂತ್ರಗಳೇನಿದೆ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಜೆಡಿಎಸ್ ಕೂಡ ಮುಂದಾಗಿದೆ. ಈಗಾಗಲೇ ಸುರೇಶ್ ಬಾಬು ಅವರು ತಮ್ಮ ಶಾಸಕರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಸಂಜೆ ರೆಸಾರ್ಟ್ಗೆ ಬನ್ನಿ ಅಂತ. ಯಾವ ರೆಸಾರ್ಟ್ನಲ್ಲಿ ಜೆಡಿಎಸ್ ತನ್ನ ಪ್ರತಿತಂತ್ರವನ್ನು ಹೆಣಿಯುತ್ತೆ, ಯಾವ ರೀತಿಯ ಸಿದ್ಧತೆಯನ್ನು ಮಾಡುತ್ತೆ, ಹಾಗೆ ಕ್ರಾಸ್ ವೋಟಿಂಗ್ ಆತಂಕವನ್ನು ಹೇಗೆ ದೂರ ಮಾಡಿಕೊಳ್ಳುತ್ತೆ ಜೆಡಿಎಸ್? ನವೀನ್, ನಾಳೆ ನಡೆಯುವಂಥ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಏನು ಚುನಾವಣೆ ನಡೀತಾ ಇದೆ, ಇದು 2 ಪಕ್ಷಗಳು, ಅದರಲ್ಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷವಾಗಿರುವಂಥ ಜೆಡಿಎಸ್ಗೆ ಸಾಕಷ್ಟು ಪ್ರತಿಷ್ಠೆ ಕಣ ಆಗಿರುವಂಥದ್ದು. ಯಾಕಂದರೆ ಏನು ಕಾಂಗ್ರೆಸ್ ತನ್ನ 4 ಅಭ್ಯರ್ಥಿಗಳು ಕೂಡ ಗೆಲ್ಲೋದಕ್ಕೆ ಅವಕಾಶ ಇದ್ದರು, 5ನೇ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿದೆ. ಹೆಚ್ಚುವರಿ ಮತಗಳನ್ನು ಬಳಸಿಕೊಂಡು ತಾವು ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಅದರಲ್ಲೂ ಕೂಡ ದ್ವಿತೀಯ ಪ್ರಾಶಸ್ತ್ಯ ಮತಗಳನ್ನು ತಮ್ಮ ಅಭ್ಯರ್ಥಿ ಪರವಾಗಿ ಚಲಾಯಿಸಿದ್ರೆ ತಮಗೆ 5ನೇ ಅಭ್ಯರ್ಥಿನ ಹಾಕಿದ್ದಾವೆ, ಅವ್ರನ್ನ ಗೆಲ್ತಾರೆ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಆಗಿರುವಂಥದ್ದು. ಆದರೆ ಕಾಂಗ್ರೆಸ್ ಒಂದು ತಂತ್ರಕ್ಕೆ ಜೆಡಿಎಸ್ ಕೂಡ ಒಂದು ಪ್ರತಿತಂತ್ರವನ್ನು ಎಳೆದಿರುವಂಥದ್ದು. ಈಗಾಗಲೇ ಕಣದಲ್ಲಿ NDA ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕೂಡ ನಿಲ್ಲಿಸಿರುವಂಥದ್ದು. ಅದರಲ್ಲೂ ಕೂಡ BJPಯ ತನ್ನ ಮಿತ್ರ ಪಕ್ಷ ಏನು BJP ಇದೆ ಅದರಲ್ಲಿ ಹೆಚ್ಚುವರಿ ಮತಗಳಿದೆ. ಅದನ್ನು ಜೊತೆಗೆ ತಮ್ಮ ಬಳಿ ಇರುವಂಥ 18 ಶಾಸಕರ ಮತಗಳನ್ನು ಒಂದು ಒಗ್ಗೂಡಿಸಿದ್ರೆ ತಮಗೆ ಗೆಲುವಾಗುತ್ತೆ. ಜೊತೆಗೆ ಆ ಒಂದು ಆತ್ಮಸಾಕ್ಷಿ ಮತಗಳು ಕಾಂಗ್ರೆಸ್ನಲ್ಲಿರುವಂಥ ಏನು ಅಸಮಾಧಾನಿತರು ಯಾರಿದ್ದಾರೆ ಅವರು ತಮಗೆ ಮತ ಚಲಾಯಿಸ್ತಾರೆ ಅನ್ನೋದು JDS ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. 2 ಪಕ್ಷಗಳಲ್ಲೂ ಕೂಡ ತಮ್ಮ ಒಂದು ಏನು ಅಡ್ಡಮತದಾನದ ಭೀತಿ ಕಾಡ್ತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ಒಂದು ಕಡೆ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ರೆ, ಇನ್ನೊಂದು ಕಡೆ JDS ನಾಯಕರು ಕೂಡ ಇವತ್ತು ಸಂಜೆ ತಮ್ಮ ಶಾಸಕರನ್ನು ದೇವನಹಳ್ಳಿ ಬಳಿ ಇರುವಂಥ ಒಂದು ಏನು ನಂದಿ ಹಿಲ್ಸ್ಗೆ ಹೋಗುವಂಥ ಒಂದು ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಬೆಳಗ್ಗೆ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ಎಲ್ಲ ಶಾಸಕರು ಕೂಡ ಕರೆ ಮಾಡಿ ಇವತ್ತು ಸಂಜೆ ಖಾಸಗಿ ಏನು ರೆಸಾರ್ಟ್ಗೆ ದೇವನಹಳ್ಳಿ ಬಳಿ ಇರುವಂಥ ರೆಸಾರ್ಟ್ಗೆ ಆಗಮಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಚೀಫ್ ವಿಪ್ ಆಗಿರುವಂಥ ಹರೀಶ್ ಗೌಡರು ಎಲ್ಲ ಶಾಸಕರು ಕೂಡ ಒಂದು ವಿಪ್ಪನ್ನು ಕೂಡ ಜಾರಿ ಮಾಡಿದರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು, ನಾಳೆ ಮತದಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಇವತ್ತು ಪ್ರಮುಖವಾಗಿ ಈ ಒಂದು ರೆಸಾರ್ಟ್ನಲ್ಲಿ ಸಭೆ ನಡೆಸಿ ತಾವು ಒಗ್ಗಟ್ಟಿಂದ ಕೂಡ ಎಲ್ಲರೂ ಕೂಡ ಮತದಾನ ಮಾಡಬೇಕು ಅನ್ನೋದು ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಜೊತೆಗೆ ಕ್ರಾಸ್ ವೋಟಿಂಗ್ ಆಗಬಾರ್ದು, ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕಾದ್ರ ಜೊತೆಗೆ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಹೊಸ ಶಾಸಕರಾಗಿರೋದ್ರೆ ಅವ್ರಿಗೂ ತರಬೇತಿಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇನ್ನೊಂದು ಕಡೆ JDSಗೆ ತಲೆನೋವಾಗಿರುವಂಥದ್ದು GT ದೇವೇಗೌಡರ ಬಗ್ಗೆ ಈಗಾಗಲೇ ಅಭ್ಯರ್ಥಿ ಗೋವಿಂದರಾಜು ಅವರು ಕೂಡ ಸಾಕಷ್ಟು ಬಾರಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಅವರ ನಿವಾಸಕ್ಕೂ ಕೂಡ ಹೋಗಿ ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಇಲ್ಲೂ ಕೂಡ ಅವ್ರು ಸಿಕ್ಕಿಲ್ಲ. ಜೊತೆಗೆ ದೇವೇಗೌಡರು ಕೂಡ ಅವರನ್ನು ಕನ್ವಿನ್ಸ್ ಮಾಡೋ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳು ಮಾಡ್ತಾ ಇದ್ರು ಕೂಡ GT ದೇವೇಗೌಡರ ನಡೆ ಏನಿದೆ ಅದು ಇನ್ನೂ ಕೂಡ ನಿಗೂಢವಾಗಿರುವಂಥದ್ದು. ಹೀಗಾಗಿ JDS ಒಂದು ತಮ್ಮ NDA ಅಭ್ಯರ್ಥಿ ಗೆಲ್ತಾರೋ ಇಲ್ವೋ, ಆದರೆ ತಮ್ಮ ಮತಗಳನ್ನು ಎಲ್ಲೂ ಕೂಡ ಚದರಬಾರ್ದು, ಆ ಮತಗಳು ಒಟ್ಟಿಗೆ ಇರಬೇಕು. ಜೊತೆಗೆ ಒಂದು ಸಂದೇಶವನ್ನು ಕೂಡ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ರವಾನೆ ಮಾಡಬೇಕು, ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನೋದು ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಅಭ್ಯರ್ಥಿ ಗೆಲುವು ಸೋಲಿನ ಲೆಕ್ಕಾಚಾರ ಒಂದು ಕಡೆ, ಆದರೆ ತಮ್ಮ ಮತಗಳು ಎಲ್ಲೂ ಕೂಡ ಚದರಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಹಾಗಾಗಿ ತಮ್ಮ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸಲಿಕ್ಕೆ ಶಾಸಕರಿಗೆ ಕೂಡ ಸಲಹೆಯನ್ನು ಕೊಡುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.